ಬಿಗ್ ಬಾಸ್ನಲ್ಲಿ ನಾಮಿನೇಷನ್ ಈಗಾಗಲೇ ಆಗಿದೆ. ಈ ವಾರ ಯಾರು ಹೋಗುತ್ತಾರೆ ಎಂಬ ಕುತೂಹಲ ಇದೆ. ಈ ವಾರದ ನಾಮಿನೇಷನ್ ಆದ ಸ್ಪರ್ಧಿಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಜಗದೀಶ್ ಅವರು ನಾಮಿನೇಷನ್ ಆಗಿದ್ದಾರೆ, ಆದರೆ ಈ ವಾರ ಹೋಗುವುದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ದಿನವೇ ಆಕ್ಟಿವ್ ಆಗಿರುವ ಜಗದೀಶ್ ಅವರು ಕೆಲವೊಂದು ರೂಲ್ ಬ್ರೇಕ್ ಮಾಡುವ ಮೂಲಕ ಸ್ವರ್ಗದ ಲಕ್ಸುರಿ ಬಜೆಟ್ ಅನ್ನು ಕಳೆದುಕೊಂಡಿದ್ದಾರೆ. ಜಗದೀಶ್ ಅವರಿಂದ ಕೆಲವೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇರುವ ಜಗದೀಶ್ ಅವರಲ್ಲಿ ಈ ಬಾರಿ ಬಿಗ್ ಬಾಸ್ನವರು ಈ ವಾರ ನಾಮಿನೇಷನ್ ಎಲಿಮಿನೇಟ್ ಆಗುವುದಿಲ್ಲ. ಜಗದೀಶ್ ಅವರು ಸ್ವಲ್ಪ ಜನಕ್ಕೆ ಇಷ್ಟ ಆಗಿದ್ದಾರೆ, ಹಾಗಾಗಿ ಇವರು ಈ ವಾರ ಹೋಗುವುದಿಲ್ಲ, ನಾಮಿನೇಷನ್ ಆಗಿದ್ದಾರೆ ಅಷ್ಟೇ. ಸಂತು ಅವರ ಹೆಂಡತಿ ಮಾನಸ, ಇವರು ಕೂಡ ಆಕ್ಟಿವ್ ಆಗಿರುವ ಸ್ವಲ್ಪ ನಗಿಸ್ತಾ ಇರುವ ಮಾನಸ ಇವರು ಕೂಡ ಈ ವಾರ ಹೋಗುವುದಿಲ್ಲ. ಇವರಿಗೆ ಆದಂಥ ಫ್ಯಾನ್ ಬೇಸ್ ಇದೆ, ಹಾಗೂ ಸಂತು ಅವರ ಫ್ಯಾನ್ ಬೇಸ್ ಕೂಡ ಇದೆ. ಹೀಗಾಗಿ ಮಾನಸ ಅವರು ಈ ವಾರ ಹೋಗುವುದಿಲ್ಲ, ಆದರೆ ನಾಮಿನೇಷನ್ ಲಿಸ್ಟ್ನಲ್ಲಿ ಇದ್ದಾರೆ. ಮಾನಸ ಅವರು ಉಗ್ರಂ ಸಿನಿಮಾನಲ್ಲಿ ಅಭಿನಯಿಸಿದ ಮಂಜು ಅವರು ಉಗ್ರಂ ಮಂಜು ಎಂದು ಫೇಮಸ್ ಆಗಿದ್ದಾರೆ. ಹೀಗಾಗಿ ಇವರು ಬಿಗ್ ಬಾಸ್ನಲ್ಲಿ ಸ್ವಲ್ಪ ಆ್ಯಕ್ಟಿವ್ನೊಂದಿಗೆ ಜಗಳ ಮಾಡುತ್ತಿದ್ದಾರೆ ಸ್ವಲ್ಪ, ಆದರೆ ಇವರು ಈ ವಾರ ಹೋಗೋದಿಲ್ಲ, ನಾಮಿನೇಷನ್ ಆಗಿದ್ದಾರೆ. ಇವರು ಕೆಲವೊಂದು ಮಿಮಿಕ್ರಿಯನ್ನು ಮಾಡಿದ್ದಾರೆ. ಯಮುನಾ ಅವರ ಮಿಮಿಕ್ರಿ ಹೈಲೈಟ್ ಆಗಿದೆ, ಆದ ಕಾರಣ ಸ್ವಲ್ಪ ಆ್ಯಕ್ಟಿವ್ನೆಸ್ ಇದ್ದಾರೆ. ಪಾರು ಸೀರಿಯಲ್ನ ಮೋಕ್ಷಿತಾ ಅವರು ಈ ವಾರ ನಾಮಿನೇಷನ್ ಆಗಿದ್ದಾರೆ, ಆದರೆ ಎಲಿಮಿನೇಟ್ ಆಗುವುದಿಲ್ಲ. ಕಾರಣ ಏನೆಂದರೆ ಇವರ ಇನ್ನೋಸೆಂಟ್ ಅಂದರೆ ಇವರ ಗುಣ ಕೆಲವೊಬ್ಬರಿಗೆ ಇಷ್ಟ ಆಗುತ್ತಿದೆ, ಹೊರಗಿನವರಿಗೆ ಇಷ್ಟ ಆಗುತ್ತಿದೆ. ಆದ ಕಾರಣ ಇವರಿಗೆ ಹೆಚ್ಚಿನ ರೀತಿಯಲ್ಲಿ ಓಟು ಬರುತ್ತವೆ. ನಾಮಿನೇಷನ್ ಆದ ಚೈತ್ರಾ ಕುಂದಾಪುರ್, ಇವರಿಗೆ ಆದಂಥ ಫ್ಯಾನ್ಸ್ ಬೇಸ್ ಇದೆ. ಇನ್ನೊಂದು ವಿಚಾರದಲ್ಲಿ ಹೇಳಬೇಕಾದರೆ ಇವರು ಹೆಚ್ಚಿಗೆ ಮಾತನಾಡುತ್ತಾರೆ, ಆದರೆ ಕರೆಕ್ಟ್ ಆಗಿ ಮಾತನಾಡುತ್ತಾರೆ. ಇವರು ಕೂಡ ನಾಮಿನೇಷನ್ ಆಗಿದ್ದಾರೆ, ಆದರೆ ಎಲಿಮಿನೇಟ್ ಆಗುವುದಿಲ್ಲ. ಪ್ರತಿ ಬಾರಿ ಜಗಳ ಆಡುತ್ತಿರುವ ಇವರು ಕರೆಕ್ಟಾಗಿ ಧ್ವನಿ ಎತ್ತಿದ್ದಾರೆ. ನಂತರ ಶಿಶಿರ್, ಇವರಿಗೆ ಒಂದು ಸ್ವಲ್ಪ ಫ್ಯಾನ್ಸ್ ಬೇಸ್ ಇದೆ, ಆದ ಕಾರಣ ಇವರು ಕೂಡ ಇರುತ್ತಾರೆ. ಅದಕ್ಕೂ ಮೊದಲು ಏನೆಂದರೆ ಬಿಗ್ ಬಾಸ್ನಲ್ಲಿ ಸ್ವಲ್ಪ ಆ್ಯಕ್ಟಿವ್ನೆಸ್ ಇದ್ದಾರೆ. ಯಮುನಾ ಅವರೊಡನೆ ಒಂದು ಬಾರಿ ಜಗಳ ಆಗಿದೆ. ಯಾವ ವಿಚಾರದಲ್ಲಿ ಎಂದರೆ ಗೌತಮಿ ಅವರು ನಾಮಿನೇಟ್ ಮಾಡಿದ ವಿಚಾರಕ್ಕಾಗಿ ಕೆಲವೊಂದು ಕೊಟ್ಟ ಕಾರಣಗಳು ಯಮುನಾ ಅವರೊಡನೆ ಇಷ್ಟ ಆಗಿಲ್ಲವೆಂದು ಜಗಳ ಆಗಿದೆ. ಸತ್ಯ ಧಾರಾವಾಹಿಯ ಗೌತಮಿ ಅವರು ನಾಮಿನೇಷನ್ ಆಗಿದ್ದಾರೆ, ಆದರೆ ಈ ವಾರ ಇವರು ಕೂಡ ಹೋಗುವುದಿಲ್ಲ. ಸ್ವಲ್ಪ ಆ್ಯಕ್ಟಿವ್ನೆಸ್ ಇರುವ ಗೌತಮಿ ಅವರು ಕೆಲವೊಂದು ಗುಣಗಳು ಹೊರಗಿನವರಿಗೆ ಇಷ್ಟ ಆಗ್ತದೆ. ಗುಣಗಳ ಮೇಲೆ ಕೆಲವೊಂದು ವಾರಗಳು ಇರುತ್ತಾರೆ. ಹೋದ ಸೀಸನ್ ಎಲ್ಲ ನೋಡಿದ್ದೇವೆ. ಗುಣಗಳು ಇಷ್ಟವಾದರೆ ಅವರು ಕೂಡ ಭಾಳ ದಿನಗಳವರೆಗೆ ಇರುತ್ತಾರೆ. ಹಾಗಾಗಿ ಗೌತಮಿ ಅವರು ಕೂಡ ಸ್ವಲ್ಪ ಆ್ಯಕ್ಟಿವ್ನೆಸ್ ಇರೋದ ಕಾರಣ ನಾಮಿನೇಷನ್ ಆಗಿದ್ದಾರೆ, ಆದರೆ ಎಲಿಮಿನೇಟ್ ಆಗುವುದಿಲ್ಲ. ಗೀತಾ ಸೀರಿಯಲ್ನ ಭವ್ಯ, ಇವರು ಕೂಡ ನಾಮಿನೇಷನ್ನಲ್ಲಿ ಇದ್ದಾರೆ, ಆದರೆ ಎಲಿಮಿನೇಟ್ ಆಗುವುದಿಲ್ಲ. ಏಕೆಂದರೆ ಇವರಿಗೆ ಆದಂಥ ಸಪ್ರೇಟ್ ಫ್ಯಾನ್ಸ್ ಬೇಸ್ ಇದೆ, ಸ್ವಲ್ಪ ಆ್ಯಕ್ಟಿವ್ನೆಸ್ಸಲ್ಲಿದ್ದಾರೆ. ಆದರೆ ಗ್ರೂಪಿಸಮ್, ಯಮುನವರೊಡನೆ ಗ್ರೂಪಿಸಮ್ ಇದೆ, ಆದರೆ ಇವರಿಗೆ ಇದು ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಜಗಳ ಮಾಡುತ್ತಿರುವ ಯಮುನಾ ಅವರು ಪ್ರತಿ ಬಾರಿ ಸಣ್ಣ ವಿಚಾರಕ್ಕೂ ಧ್ವನಿ ಎತ್ತುತ್ತಾ ಇದ್ದಾರೆ. ಸ್ವಲ್ಪ ಜಗಳ ಮಾಡಿದರೆ ಬಿಗ್ ಬಾಸ್ನಲ್ಲಿ ಕೆಲವೊಂದು ವಾರಗಳು ಇರಬಹುದು ಎಂಬುದು ಅಭಿಪ್ರಾಯ. ಜಗಳ ಮಾಡುವವರು ಸ್ವಲ್ಪ ದಿನವರೆಗೆ ಇರುವುದು ಬಿಗ್ ಬಾಸ್ನಲ್ಲಿ ಖಚಿತ. ಅವರಿಗೆ ಆದಂಥ ಫ್ಯಾನ್ಸ್ ಬೇಸ್ ಇರುತ್ತೆ, ಯಾಕಂದರೆ ಜಗಳ ಮಾಡುವವರಿಗೆ ಫ್ಯಾನ್ಸ್ ಕೆಲವೊಬ್ಬರು ಇರುತ್ತಾರೆ. ನಂತರ ಎಲಿಮಿನೇಷನ್ ಆಗುವುದು ಯಾರೆಂದರೆ ಇವರೇ ನೋಡಿ, ಇವರೇ ಹಂಸ ಅವರು ನಾಮಿನೇಷನ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇವರ ಆ್ಯಕ್ಟಿವ್ನೆಸ್ ಇಲ್ಲವೇ ಇಲ್ಲ, ಸ್ವಲ್ಪ ಕೂಡ ಇಲ್ಲ. ಹಾಗಾಗಿ ಇವರು ಎಲಿಮಿನೇಟ್ ಆಗುವುದು ಫಿಕ್ಸ್. ಬಿಗ್ ಬಾಸ್ ಮನೆಯಿಂದ ಮೊದಲನೇ ವಾರ ಬರುತ್ತಾರೆ ಹಂಸ ಅವರು. ಇದು ಖಂಡಿತವಾಗಿ ಹಂಸ ಅವರೇ ಈ ವಾರ ಹೊರಗೆ ಬರುವುದು. ಎಲ್ಲ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.